ಕಾಪಾಡಿಕೊಳ್ಳಿ. ಏನೂ ಇಲ್ಲ, ಅಲ್ಲಿ ಭೂ ಹಗರಣ ಆಗಿಲ್ಲ, ಯಾವುದೂ ಇಲ್ಲ, ಅದ್ರ ಬಗ್ಗೆ ಯಾವ ಚರ್ಚೆನೂ ಇಲ್ಲ. ಹಾಗಾದ್ರೆ SIT ಎತ್ತಕ್ಕೆ ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಕರೆ ಹೇಳ್ತಾ ಇದ್ದಾರೆ ಅನ್ನೋದಕ್ಕಾಗೆ. ಒಂದು ವೇಳೆ ಸುಳ್ಳು ಹೇಳಿದರು ಅಂತ ಇಟ್ಕೊಳ್ಳು, ನಾವು ಅದು ನಡೆದ ಘಟನೆ ಸುಳ್ಳ. ಮತ್ತು ಆಲ್ರೆಡಿ ಆರ್ಡರ್ದಲ್ಲಿ, ಆದೇಶದಲ್ಲಿ ನಮ್ಮ ನಾಗಲಕ್ಷ್ಮಿ ನಮ್ಮ ಚೌಧರಿ ಅವರು ವಾದ ಮಾಡಿದಾಗ, ಡೈರೆಕ್ಟರ್ ಮಾಡಿದಾಗ 20 ವರ್ಷಗಳ ಅಥವಾ 3 ದಶಕಗಳ ತನಕ ಆಗಬೇಕಂತ ಅವ್ರು ಹೇಳಿದ್ದಾರೆ. ಸರ್ಕಾರವು ಅದನ್ನು ಉಲ್ಲೇಖ ಮಾಡಿದ, ಅದರ ಬಗ್ಗೆ ಚರ್ಚೆನೇ ಇಲ್ಲಿಲ್ಲ. ಇದೇನು ತೋರಿಸ್ತದಪ್ಪ ಅಂತಂದ್ರೆ SIT ಇನ್ನೊಂದು ಹಿಂದಾದಂಥ ಒಂದು CBIಯೋ CIDನೋ ಪೊಲೀಸೋ ತನಿಖೆ ಹಾಕುವಂಗೆ ಇಡೀ ಹಗರಣವನ್ನು ಮುಚ್ಚಿ ಹಾಕುವಂಥ ಒಂದು ದೊಡ್ಡ ಷಡ್ಯಂತ್ರ. ಹೌದಾ? ಹೌದು ಅಲ್ಲೋ? ಯಾಕೆಂತಂದರೆ ಈ 6 ಜನರು, ಈ ಅಪರಾಧಿಗಳು ಇವತ್ತು ಇವ್ರನ್ನ ಎನ್ಕ್ವೈರಿ ಮಾಡಲಿಕ್ಕೆ ಕೇಳ್ತಾ ಇದ್ದಾರೆ. ಇವತ್ತು ನಮ್ಮ SIT ನಮ್ಮ ಅಧಿಕಾರಿಗಳು, IPS ಅಧಿಕಾರಿಗಳು ಭಾಳ ಸಂತೋಷ. ಮಾಡಿರಿ, ಎನ್ಕ್ವೈರಿ ಮಾಡಿರಿ ಅವರನ್ನು. ಅವ್ರು ಆರೋಪ ಮಾಡೋದ್ರ ಬಗ್ಗೆನೂ ಎನ್ಕ್ವೈರಿ ಮಾಡಿರಿ. ಅವ್ರು ಎನ್ಕ್ವೈರಿ ಮಾಡೋದಕ್ಕೆ ಯಾವ ತಕರಾರು ಇಲ್ಲ, ಅವ್ರು ಸುಳ್ಳನ್ನು ಹೇಳ್ತಾ ಇಲ್ಲ. ಸೌಜನ್ಯ ಹತ್ಯೆ ಆಗಿದ್ದ ನಿಜ, ಅವ್ರ ಹಿಂದೆ ಯಾರಿದ್ದಾರೆ ತನಿಖೆ ಮಾಡಿರಿ, ಅದು ಮಾಡ್ತಾ ಇಲ್ಲ. ವೇದವಲ್ಲೇ ಹತ್ಯೆ ಆಗಿದ್ದು ನಿಜ, ತನಿಖೆ ಮಾಡಿರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ದೂರದವ್ರು ಅವ್ರು ಸುಳ್ಳ ಇಲ್ಲ. ಪದ್ಮಳದ ಅವರು ಹತ್ಯೆ ಆಗ್ಯದ ಅಂತ ತನಿಖೆ ಮಾಡಿರಿ, ಇಲ್ಲ. ಮಾವುದ್ರ ತನಿಖೆ ಮಾಡಿರಿ, ಇಲ್ಲ. ಅವೆಲ್ಲ ನಮ್ಗೆ ಸಂಬಂಧಿಸಿದಿಲ್ಲ, ನಮ್ಮ ಏರಿಯಾದಲ್ಲಿ ಬರೋದಿಲ್ಲ. ಹೆಂಗಾಗ್ಯದಪ್ಪ ಅಂತಂದ್ರೆ ಒಬ್ಬ ಕಳ್ಳ ಅಥವಾ ದರೋಡೆಕೋರ ನಮ್ಮ ಏರಿಯಾ ಬಿಟ್ಟು ಇನ್ನೊಂದು ಏರಿಯಾದ ಜಿಗಿದು ನಿಂತ್ಕೊಳ್ಳೆ ಅವ್ನು ಸಜ್ಜನ. ನಮ್ಮ ರಾಜ್ಯ ಬಿಟ್ಟು ಹೋದ ತಕ್ಷಣ ಸಜ್ಜನ. ನಮ್ಮ ಸೀಮೆಯೊಳಗೆ ಬರೋದಿಲ್ಲ ರೀ ಅವರು. ಇದು ಯಾವ ನ್ಯಾಯ ರೀ? ನಿಜವಾಗಿ ನೋಡಿದಾಗ ಇನ್ನೂ ಇಂಥದ್ದು ನಡೀತಾ ಇದ್ದಾವೆ ನಮ್ಮ ನಡುವ. ಇದೆಂಥ ಷಡ್ಯಂತ್ರ ಅಂತ. ಒಬ್ಬ ಯಾವುದೋ ವ್ಯಕ್ತಿಯನ್ನು ಉಳಿಸೋ ಸಲುವಾಗಿ, ಯಾವುದೋ ಒಬ್ಬ ಅಪರಾಧಿಯನ್ನು ರಕ್ಷಣೆ ಮಾಡೋ ಸಲುವಾಗಿ, ಅವನ ಹಿಂದೆ ಧರ್ಮದ ಮತ್ತೊಂದದ ದೇವರಿದ್ದಾನೆ ಅನ್ನುವಂಥ ಕಾರಣಕ್ಕಾಗಿ ಇಡೀ ಹಗರಣಗಳನ್ನು, ಒಂದಲ್ಲ ಹಗರಣ, 100 ಹಗರಣಗಳನ್ನು ಮುಚ್ಚಾಕುವಂಥ ದೊಡ್ಡ ಕೆಲಸ